ಪಕ್ಷ ಮುಖ್ಯ ಅಲ್ಲ, ನಮಗೆ ಪಕ್ಷ ಮುಖ್ಯ ಅಲ್ಲ ರೀ. ಏನು ಎಲ್ಲ ಪಕ್ಷದವರು ಆಯಾ ತತ್ವ ಸಿದ್ಧಾಂತ ನಡೆಸ್ಕೊಂಡು ಹೋಗ್ತವ್ರ? ನಾನು ಹೇಳಿದ್ದು ಎಲ್ಲ ಪಕ್ಷದವರು ಆಯಾ ಪಕ್ಷದ ತತ್ವ ಸಿದ್ಧಾಂತಗಳ ಪರವಾಗಿ ಮಾತಾಡ್ತಾವ್ರೆ. ಆ ಥರ ನಡವಳಿಕೆ ಆಗ್ತಾಯಿದೆಯಾ? ನಾನು ಅದನ್ನು ಹೇಳಿರೋದು. ನಾನು JDSಗೆ ಬಂದಾಗ ಜಂಡ ಹಿಡ್ಕೊಂಡು ಕೂತಿದ್ದೆ. ಅವಾಗ ಕೇಳಿದ ನಾವು ಪತ್ರಿಕೆಯವ್ರು, ಏನು ಸರ್ ಕಾಂಗ್ರೆಸ್ಸಲ್ಲಿದ್ರಿ, ಇಂದಿರಾ ಗಾಂಧಿ ನನ್ನ ತಾಯಿ ಅಂದ್ರಿ, ಇದು ಹಿಡ್ಕೊಂಡು ಕೂತು. ಹೌದು ರೀ, ಈ ಜೆಂಡ ಮುಖ್ಯ ಅಲ್ಲ. ನಾನು ಈ ನಾಡಿನ ಕೊನೆಯ ದುಃಖ ದುಮ್ಮಾನಗಳನ್ನು ಅನುಭವಿಸುವ ಆ ಜನರ ನೋವನ್ನು ಅಳಿಸುವಂಥದ್ದೇ ಅದು ನನ್ನ ಅಜೆಂಡಾ. ನನಗೆ ಅಜೆಂಡಾ ಮುಖ್ಯನೇ ಹೊರತು ಅಜೆಂಡಾ ಅಲ್ಲ. ಜೆಂಡ ಹಿಡ್ಕೊಂಡು ಏನು ಮಾಡ್ತೀರದು? ಜೆಂಡ ಇವತ್ತು ಇದು ಹಿಡ್ಕೊತಾನೆ, ಇನ್ನೊಬ್ಬ ಅದು ಹಿಡ್ಕೊತ. ಇನ್ನು ಅಜೆಂಡಾನೇ ಇಲ್ವಲ್ಲ ಯಾರಿಗೂ ಇಲ್ಲಿ. ಈ ಸಿದ್ದರಾಮಯ್ಯನಿಗೆ ಏನಾದರೂ ಅಜೆಂಡಾ ಇದೆಯಾ? ಕಾಂಗ್ರೆಸ್ದೇನಪ್ಪ? ಹೌದಪ್ಪ, ಏನಾಗಿದೆ? ಸರ್ವರಿಗೂ ಸಮಬಾಳು ಪಾಲು ಏನೇನೋ ಬರೀ ಬೊಗಳೆ. ಸಾಮಾಜಿಕ ನ್ಯಾಯ ಎಲ್ಲಿದೆ? ಸಾಮಾಜಿಕ ನ್ಯಾಯ ಎಲ್ಲಿದೆ ರೀ? ಆ ಮಾರಮ್ಮನ್ನು ಉಟ್ಕೊಂಡು ತಿರುಗ್ತಾನಲ್ಲ, ಅವನಿಗೆ ನ್ಯಾಯ ಕೊಡಲಿಲ್ಲ ನೀನು. ಮನೆ ಇಂಟರ್ನಲ್ ಒಳ ಮೀಸಲಾತಿಯಲ್ಲಿ ಮಾರಮ್ಮನ್ನು ಇಟ್ಕೊಂಡು ಚಾವಟಿ ಬಾರಿಸ್ಕೊಂಡು ಅವನಿಗೆ ನ್ಯಾಯ ಕೊಡಲಿಲ್ಲ ನೀನು. ಹಂದಿ ಜೋಗಿಗೆ ನ್ಯಾಯ ಸಿಗಲಿಲ್ಲ, ಹಂದಿಕಾಯಿವನಿಗೆ. ಸುಮ್ಮನೆ ಬರೀ ಬೊಗಳೆ. ಸಾಮಾಜಿಕ ನ್ಯಾಯ ಸರ್ವರಿಗೂ ಏನು ಸರ್ವರಿಗೂ? ಛೇ ನೋಡೋಣ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಈ ನಾಡಿನ ಯುವಕರು ಎದ್ದು ನಿಂತ್ಕೋಬೇಕು. ಈ ನಾಡಿನ ಯುವಕರು ಎದ್ದು ನಿಂತ್ಕೋಬೇಕು. ಏನು ರೀ ಹುಡುಗಾಟಿಕೆ? ಏನು ರೀ? ಅಯ್ಯೋ ರಾಮನೇ, 9 ಲಕ್ಷ ಕೋಟಿ ಸಾಲ ಕೂತಿದ್ದೀವಿ. ಯಾರೀ ತೀರಿಸೋರು? ಮಂತ್ರಿಗಳು ತೀರಿಸ್ತಾರ? ಯಾರು ತೀರಿಸೋದಲ್ಲ? ಓಲಿ ಏನು ನಾನು ಎಷ್ಟು ರಸ್ತೆ ಮಾಡಿದಪ್ಪ ಸಿದ್ದರಾಮಯ್ಯ? ರಸ್ತೆಲ್ಲ ಗುಂಡು ಬಿದ್ದವೆ. ನಾನು ಅವ್ರ ಎದುರಿಗೆ ಹೇಳಿದೆ, ಹೌಸಲೇನೆ, ರಸ್ತೆಗಳ ಗುಂಡಿ ತುಂಬಲಾರದ ಬಂಡನಾಯಕ ನೀನು ಅಂತ. ನೀನು ಹೇಳ ಅದಕ್ಕಿಂತ ಯಾರು ಹುದ್ದೆ ಮಾಡ್ತಾರಲ್ಲ ಈಗ, ಕುರುಬ ಇರ್ಬೋದು, ಕುಂಬಾರ ಇರ್ಬೋದು, ನಯನಕ್ಷತ್ರಿಯ ಇರ್ಬೋದು, ಮಡಿವಾಳ ಇರ್ಬೋದು, ದೇವಾಂಗ ಇರ್ಬೋದು, ಏನಾದ್ರು ಅವ್ರಿಗೆ ಅವ್ರ ವೃತ್ತಿಗೆ ಏನಾದ್ರು ಮಾಡಿದ್ದೀರೇನ್ರಿ? ಸುಮ್ಮನೆ ನಾನು ಅಹಿಂದ. ಏನು ಅಹಿಂದ? ಓಟಿಗೆ ಮಾತ್ರ ಅಹಿಂದ ಅಷ್ಟೆ. ಎಲೆಕ್ಷನ್ ಟೈಮಲ್ಲಿ ಅಹಿಂದ, ಮಿಕ್ಕಿದ ಟೈಮಲ್ಲಿ ಏನು ಅಹಿಂದ ಕಾನ್ಫರೆನ್ಸ್ ಅಂತ. ಈಗ ಅಹಿಂದ ದಿ ಬೈ ಎಲೆಕ್ಷನ್ ಈಸ್ ಆಲ್ವೇಸ್ ವಿತ್ ದಿ ಗೌರ್ನಮೆಂಟ್. ರೂಲಿಂಗ್ ಪಾರ್ಟಿ ಯಾವುದಿದೆ ಹೋಗ್ತಾರೆ. ಮತ್ತು ದುಡ್ಡೇನು ಹೊಸಿ ಖರ್ಚಾಗೈತಾ? ದಾವಣಗೆರೆಯಲ್ಲಿ ಎಷ್ಟು ಕೊಟ್ಟರು ಒಂದು ಓಟ್ಗೆ? ಸಿದ್ದರಾಮಯ್ಯ ಎಷ್ಟು ದಿವಸ ಕ್ಯಾಂಪ್ ಮಾಡಿದ್ರು ಬಾಗಲಕೋಟ್ಲಿ? ಸುಮ್ಮನೆ ಕ್ಯಾಂಪ್ ಮಾಡೋದೆ. ಲವಾಜಾಮ್ ಅಂತಾರೆ ನಮ್ಮಲ್ಲಿ, ಎಲ್ಲ ಸೇರಿಸೇ ಕ್ಯಾಂಪ್ ಮಾಡಿದ್ರು. ಬೈ ಎಲೆಕ್ಷನ್ ರಿಸಲ್ಟ್ ಇಸ್ ನಾಟ್, ಅದು ದಿಕ್ಸೂಚಿ ಅಲ್ಲ. ಅದನ್ನು ಸಿದ್ದರಾಮಯ್ಯ ಒಂದೊಂದು ಸರಿ ದಿಕ್ಸೂಚಿ ಅಲ್ಲ ಅಂತ ಅನ್ನೋದು. ಇದೇ ದಿಕ್ಸೂಚಿ ಅನ್ನೋದು, ಬಾಯಿಗೆ ಬಂದಾಗ ಮಾತಾಡೋದು. ಮುಂದಿನ ವಿಧಾನಸಭಾ ಚುನಾವಣೆಗೆ ಕ್ಷೇತ್ರಕ್ಕೆ ಎಲೆಕ್ಷನ್ ನಿಂತ್ಕೊತೀರಾ? ಮುಂದಿನ ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಾನು ಏನು ಹುಡುಗಾಟಿಕೆ ಏನ್ರಿ? 50 ಕೋಟಿ ಬೇಕು. ಎಲ್ಲಿದ್ದದು ಬಂತು? ನಾವು ಸಾಧ್ಯ ಇಲ್ಲ. ಹುಡುಗಾಟಿಕೆ ಏನ್ರಿ? ಎಲೆಕ್ಷನ್ ನಿಂತ್ಕೊಳ್ಳೋದು ಏನಿದೆ ಅವೆಲ್ಲ ರಿಯಲ್ ಎಸ್ಟೇಟ್. ಒಂದೊಂದು ಸೈಟ್ಗೆ 2 ಕೋಟಿ 3 ಕೋಟಿ ಮಾರ್ತಾರಲ್ಲ ಅವ್ರಿಗೆ. ನಮಗಿರೋದೇ ಒಂದು ಮನೆ, ಒಂದು ಸೈಟಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀವಿ. ಆಯ್ತು. ರಾಜಕೀಯಕ್ಕೆ ಯಾವ ನಿವೃತ್ತಿ ಇದೆ? ಈಗ ಎಲ್ಲ ಮಕ್ಕಳುಗಳ ಭವಿಷ್ಯ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ರಾಜಕಾರಣದಲ್ಲ.
ನಮ್ಮ ಮಗ ZP ಮೆಂಬರು ಆಗಿದ್ದ, DCC ಬ್ಯಾಂಕ್ ಡೈರೆಕ್ಟ್ರು ಆಗಿದ್ದ. ಈಗ ನಮ್ಮೂರು ಸೊಸೈಟಿ ಅವನೇ ನಡೆಸ್ತಾವನೆ. ಸಾಕಷ್ಟೇ. MLA ಗಿಮ್ಮೆಲೆ ತನಕ ಹೋಗೋಕ್ಕಾಗಲ್ಲ. ಯಾರೋ ಏನು ಅಕಸ್ಮಾತ್ ಯಾವುದಾದ್ರು ಕೇರಳ ಲಾಟ್ರಿ ಗೀಟ್ರಿ ಹೊಡೆದ್ರೆ ಯಾವ್ದಾದ್ರು. ನೀವು ಒಂದು ಕಾಲದಲ್ಲಿ CM ರೇಸಲ್ಲಿ ಇದ್ದಂಥವ್ರು ಈ ತರ ಮಾತಾಡಿದ್ರೆ, ಒಂದು ಕಾಲದಲ್ಲಿ CM ರೇಸಲ್ಲಿ ಇದ್ದವರು, ರೇಸಲ್ಲಿದ್ದು ಇನ್ನೊಬ್ಬನ ತಂದಿದ್ದಾಯ್ತಲ್ಲ, ತಾವಪ್ಪ ಎಲ್ಲ ದಾನ ಮಾಡ್ತೀನಿ ತಗೊಂಡೋಗು ಅಂತ. ತನ್ನ ಮನ ದನ ಅರ್ಪಣೆ ಆಯಿತು. ಸರ್, MLA ಎಲೆಕ್ಷನ್ ಅಲ್ಲಿ ಮಗ ಅವ್ರನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ತೀರಾ? ಏನು ಹುಡುಗಾಟಿಕೆನಪ್ಪ, ಅರಸು ಏನೋ ಪುಣ್ಯಾತ್ಮ ದೇವರಾಜ ಅರಸು ನಮ್ಮನ್ನೆಲ್ಲ ತಗೊಂಬಂದರು. ಆಯಿತಾ, ಇಡೀ ಎಲೆಕ್ಷನ್ನು 45,000 ರೂಪಾಯಿ ಖರ್ಚಾಯ್ತಾಗ. ದೇವರಾಜ ಅರಸರೇ 20,000 ರೂಪಾಯಿ ಕೊಟ್ಟರು. ನಾನು 3-4 ವರ್ಷ ಫ್ರೀ ಲಾಯರಾಗಿ ಕೆಲಸ ಮಾಡಿದ್ದೆ. ಬೀದಿಲಿ ಹಿಂಗೆ ಕೈ ಮುಕ್ಕೊಂಡು ಹೋಯ್ತಾಯಿದ್ರೆ 8 ಆಣಿ 1 ರೂಪಾಯಿ ಕೈಗೆ ಹಾಕೋರು. ಚೆನ್ನಾಗಿ ಯಾರು ಪಾಪ, ಆಮೇಲೆ ಯಾರೂ ದುಡ್ಡು ಕೇಳ್ತಿಲ್ಲ. ಜನನೇ ದುಡ್ಡು, ಊಟ ಕೊಟ್ಟು ನೋಟು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸು. ಈಗ ಎಲ್ಲಿ ಕಾಮ, ಆ ಕಾಲ ಬರಲ್ಲ ಅಂತೀರಾ ಸರ್? ಆ ಆ ಕಾಲ ಬರಲ್ಲ ಅಂತೀರಾ? ಆ ಕಾಲ ಬರಬೇಕಾದ್ರೆ ಈಗಿನವಕ್ಕೆ ಎಲ್ಲ ಸರ್ಫೋ ಅದು ಯಾವ್ದಾದ್ರು ಪ್ರವಾಹ ಬಂದು ಇವೆಲ್ಲ ಹೋಗ್ಬಿಟ್ರೆ ಆಗೈತೆ. ಸರ್, ಹುಬ್ಳಿಲಿ ಅಹಿಂದ ಸಮಾವೇಶ ಮಾಡ್ತಾ ಇದ್ದಾರೆ. ಆ? ಹುಬ್ಳಿಲಿ ಸಮಾವೇಶ ಸಿದ್ದರಾಮಯ್ಯ ನಂತರ ಯಾರು ಲೀಡ್ರು ಅಂತೇಳಿ ಘೋಷಣೆ ಮಾಡ್ತಾರೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೆಸರು ಬರ್ತಾ ಇದೆ. ಯಾರು ಸತೀಶ್ ಜಾರಕಿಹೊಳಿ ಎಲ್ಲಿದ್ರು? ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ಕಾಂಗ್ರೆಸ್ಸಾ? ಈಗ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್, DK ಶಿವಕುಮಾರ್ ಕಾಂಗ್ರೆಸ್. ಕಾಂಗ್ರೆಸ್ ಕಟ್ಟಿದವರು ಅವರೆಲ್ಲರೂ ಕೂಡ. ಸಿದ್ದರಾಮಯ್ಯ ಕಟ್ಟಿದ ಮನೆ ಒಳಗೆ ಬಂದು ಕೂತ್ಕೊಂಡವ, ನಾವು ಕರ್ಕೊಂಬಂದು ಕೂತ್ಕೋಪ ಇಲ್ಲಿ ಅಂತ. ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಒಂದು ದಿವಸ ನಿಮ್ಮಂಥ ಸ್ನೇಹಿತರ ಸಮೇತ ಆ ಮಹಾತ್ಮ ಗಾಂಧಿ ತಾವು ಕೂತ್ಬಿಡೋಣ, ಪ್ರಾಯಶ್ಚಿತ್ತ ಉಪವಾಸ ಇಂಥವ್ರಿಗೆಲ್ಲ ಸಹಾಯ ಮಾಡಿದ್ವಲ್ಲ ಅಂತ. ಸಮಾಧಾನ ಮನಸ್ಸಿಗೆ ಉಂಟು, ಮನಸ್ಸಿಗೆ ಸಮಾಧಾನ. ಮನಸ್ಸು ಅನ್ನೋದು ಇದೆಯಲ್ಲ ಸ್ವಾಮಿ, ನಮ್ಮನ್ನು ಆಳೋದೇ ಅವನು ತಾನೆ ಮನಸ್ಸು. ಈಗ ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷ DMK ಜೊತೆಗಿನ ಸುದೀರ್ಘವಾದ ಮೈತ್ರಿನ ಏನೋ ಪಾಪ ಪಕ್ಷ ಕಟ್ಟಿದ 2 ವರ್ಷದಲ್ಲೇ ಸರ್ಕಾರ ರಚನೆ ಮಾಡೋದಕ್ಕೆ ಬಂದು ನಿಂತಿದ್ದಾನೆ. ಅವ್ನು ಒಳ್ಳೇದಲ್ಲ, ಎಷ್ಟು ಒಳ್ಳೇದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಪಿ ಅಲ್ರಿ, ಸ್ಪಿರಿಟ್ ಇರುವಾಗಲೇ ಕಾಪಿ ಕೊಡ್ಬೇಕಿಲ್ಲ. ಅರಸ್ರೆ